ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಎಲ್ಪಿಜಿಗೆ ಹಾಹಾಕಾರ ಶುರುವಾಗಿದೆ. ಬಸವೇಶ್ವರ ನಗರದಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಇಲ್ಲದೆ ಕ್ಲೋಸ್ ಆಗಿವೆ ಅನೇಕ ಬಂಕ್ಗಳು. ಇದರಿಂದ ಬಸವೇಶ್ವರ ನಗರದ 4 ರಸ್ತೆಗಳಲ್ಲಿ ಆಟೋಗಳೆಲ್ಲ ಕೂಡ ಸಾಲುಗಟ್ಟಿ ನಿಂತಿವೆ. ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯದ ಮಟ್ಟಿಗೆ ಈಗ ಎಲ್ಪಿಜಿ ಗ್ಯಾಸ್ಗೆ ಸಮಸ್ಯೆ ಆಗಿ ಹೋಗಿದೆ. ಆಟೋ ಗ್ಯಾಸ್ ಸಿಗದಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರತಿ ಸಾಲಿನಲ್ಲಿ ನಿಂತು ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ. ದಿನನಿತ್ಯ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಆಟೋ ಚಾಲಕರು ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಆಟೋವನ್ನ ಓಡಿಸಿ ಬಾಡಿಗೆಯನ್ನ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಎಲ್ಪಿಜಿ ದರ ಕೂಡ ಹೆಚ್ಚಿಗೆ ಮಾಡುವ ಮುಖಾಂತರವಾಗಿ ಒಂದು ಕಡೆ ಆಟೋ ಚಾಲಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಇದರಿಂದ ಸದ್ಯದ ಮಟ್ಟಿಗೆ ಈಗ ಬೆಂಗಳೂರಿನಲ್ಲಿ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಗ್ಯಾಸ್ಗಾಗಿ ಆಟೋ ಚಾಲಕರು ಒಂದು ಕಡೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿ ಬಂಕ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಪ್ರಮುಖವಾಗಿ ಬಸವೇಶ್ವರ ನಗರದಲ್ಲಿ ಸರತಿ ಸಾಲಿನಲ್ಲಿ ಬಂದು ಗ್ಯಾಸ್ ಅನ್ನು ಹಾಕಿಸಿಕೊಳ್ಳಲಿಕ್ಕೆ ಆಟೋ ಚಾಲಕರು ಕ್ಯೂ ನಿಂತಿರುವಂತದ್ದು. ಸುಮಾರು 5 ಕಿಲೋಮೀಟರ್ನಷ್ಟು ದೂರಕ್ಕೆ ಮತ್ತೆ 4 ಭಾಗದ ರಸ್ತೆಗಳಲ್ಲೂ ಕೂಡ ಆಟೋ ಚಾಲಕರು ಕ್ಯೂ ಅನ್ನ ನಿಂತಿರುವಂತದ್ದು. ಭಾನುವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಒಂದು ಕಡೆಯಲ್ಲಿ ಬೇರೆ ಬೇರೆ ಬಂಕ್ಗಳಿಗೆ ಹೋದ್ರೂ ಕೂಡ ಗ್ಯಾಸ್ಗಳು ಲಭ್ಯ ಆಗ್ತಾ ಇಲ್ಲ. ಇನ್ನು ಸುತ್ತಮುತ್ತಲಿನಲ್ಲಿರುವಂತಹ ಎಲ್ಲಾ ಬಂಕ್ಗಳು ಕೂಡ ಕ್ಲೋಸ್ ಆಗ್ತಾ ಇದೆ. ಭಾನುವಾರ ಆದ ಹಿನ್ನೆಲೆಯಲ್ಲಿ ಸ್ಟಾಕ್ಗಳು ಗ್ಯಾಸ್ ಬಂಕ್ಗಳಿಗೆ ಬಂದಿಲ್ಲ. ಇನ್ನು ಬಂದಿರುವಂತಹ ಏನು ಬಂಕ್ಗಳೇನಿದೆ ಆ ಒಂದು ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ನೀಡಲಾಗ್ತಾ ಇದೆ. ಸದ್ಯ ಈ ನಿಟ್ಟಿನಲ್ಲಿ ಏನು ಬಸವೇಶ್ವರ ನಗರದಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ ಏನಿದೆ ಈ ಒಂದು ಬಂಕ್ನ ಮುಂಭಾಗದಲ್ಲಿ ಆಟೋಗಳು ಸಾಲುಗಟ್ಟಿ ನಿಲ್ತಾ ಇರುವಂತದ್ದು. ಅದರ ಜೊತೆಗೆ ಕನಿಷ್ಠ 400 ರೂಪಾಯಿಗೆ ಅಂತ ಹೇಳಿದ್ರೆ ಗರಿಷ್ಠವಾಗಿ 400 ರೂಪಾಯಿಗೆ ಮಾತ್ರ ಈ ಒಂದು ಬಂಕ್ನಲ್ಲಿ ಗ್ಯಾಸ್ ಅನ್ನ ನೀಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿರುವಂತಹ ಬಂಕ್ಗಳು ಕ್ಲೋಸ್ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಆಟೋ ಚಾಲಕರುಗಳಿಗೂ ಕೂಡ ಗ್ಯಾಸ್ ಸಿಗಬೇಕಾಗತ್ತೆ. ಇನ್ನು ಮೈಸೂರು ರಸ್ತೆಯಲ್ಲಿರುವಂತಹ 5 ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಅದರ ಜೊತೆಗೆ ಮೂಡ್ಲುಪಾಳ್ಯ ಆಗಿರಬಹುದು, ಕೊಡಿಗೆಪಾಳ್ಯ ಆಗಿರಬಹುದು, ಈ ಭಾಗದಲ್ಲಿ ರಾಜಾಜಿನಗರ ಆಗಿರಬಹುದು, ಮತ್ತೆ ಗುರುಗುಂಟೆಪಾಳ್ಯ ಆಗಬಹುದು, ಎಲ್ಲಾ ಕಡೆಯಲ್ಲೂ ಕೂಡ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಭಾನುವಾರ ಆದ ಹಿನ್ನೆಲೆಯಲ್ಲಿ ಲಾರಿಗಳು ಬಂದಿಲ್ಲ, ಗ್ಯಾಸ್ ಸಪ್ಲೈ ಆಗಿಲ್ಲ. ಆದ್ರೆ ಇರುವಂತಹ ಗ್ಯಾಸ್ ಸ್ಟೇಷನ್ಗಳೇನಿದೆ ಆ ಒಂದು ಗ್ಯಾಸ್ ಸ್ಟೇಷನ್ಗಳಲ್ಲಿ ಮಾತ್ರ ಇದೀಗ ಗ್ಯಾಸ್ಗಳು ಲಭ್ಯ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ಬಂದು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಈಗಾಗಲೇ ಬೆಳಗ್ಗೆ 4 ಗಂಟೆಯಿಂದನೇ ಆಟೋ ಚಾಲಕರಿಗೆ ಗ್ಯಾಸ್ ಸ್ಟೇಷನ್ಗಳು ಓಪನ್ ಆಗಿ ಸೇವೆ ನೀಡಲಿಕ್ಕೆ ಆರಂಭ ಮಾಡಿರುವಂತದ್ದು. ಇದರ ಜೊತೆಗೆ ಸುಮಾರು ಸಾವಿರಾರು ಆಟೋಗಳು ಈಗಾಗಲೇ ಗ್ಯಾಸ್ ಫಿಲ್ಲಿಂಗ್ ಮಾಡಿಕೊಂಡು ವಾಪಸ್ ಆಗುವಂತಹ ಕೆಲಸವನ್ನ ಮಾಡಿದ್ರೆ ಮತ್ತೆ ಒಂದಿಷ್ಟು ಸಾವಿರ ಆಟೋಗಳು ಕ್ಯೂನಲ್ಲಿ ನಿಂತು ಗ್ಯಾಸ್ ಅನ್ನ ಹಾಕಿಸಿಕೊಳ್ಳಲಿಕ್ಕೆ ಮುಗಿಬೀಳ್ತಾ ಇರುವಂತದ್ದು. ಪ್ರಮುಖವಾಗಿ 4-5 ದಿವಸಗಳಿಂದ ಈ ಒಂದು ಸಮಸ್ಯೆ ಕಂಟಿನ್ಯೂ ಆಗಿ ಆಗ್ತಾನೆ ಇದೆ. ಸತತವಾಗಿ ಆಟೋ ಚಾಲಕರು ಕ್ಯೂ ನಿಲ್ತಾನೆ ಇದ್ದಾರೆ. ಆದ್ರೆ ಒಂದಿಷ್ಟು ಬಂಕ್ಗಳಲ್ಲಿ ಗ್ಯಾಸ್ಗಳು ಸಿಗದೆ ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ಇದೀಗ ಇರುವಂತಹ ಗ್ಯಾಸ್ ಸ್ಟೇಷನ್ಗಳಲ್ಲಿ ಗ್ಯಾಸ್ಗಳನ್ನ ಖರೀದಿ ಮಾಡಲಿಕ್ಕೆ ಅದರ ಜೊತೆಗೆ ಗ್ಯಾಸ್ಗಳನ್ನ ಹಾಕಿಸಿಕೊಂಡು ದುಡಿಮೆಯನ್ನ ಮಾಡೋದಕ್ಕೆ ಆಟೋ ಚಾಲಕರು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಎಲ್ಪಿಜಿಗೆ ಹಾಹಾಕಾರ ಶುರುವಾಗಿದೆ. ಬಸವೇಶ್ವರ ನಗರದಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಇಲ್ಲದೆ ಕ್ಲೋಸ್ ಆಗಿವೆ ಅನೇಕ ಬಂಕ್ಗಳು. ಇದರಿಂದ ಬಸವೇಶ್ವರ ನಗರದ 4 ರಸ್ತೆಗಳಲ್ಲಿ ಆಟೋಗಳೆಲ್ಲ ಕೂಡ ಸಾಲುಗಟ್ಟಿ ನಿಂತಿವೆ. ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯದ ಮಟ್ಟಿಗೆ ಈಗ ಎಲ್ಪಿಜಿ ಗ್ಯಾಸ್ಗೆ ಸಮಸ್ಯೆ ಆಗಿ ಹೋಗಿದೆ. ಆಟೋ ಗ್ಯಾಸ್ ಸಿಗದಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರತಿ ಸಾಲಿನಲ್ಲಿ ನಿಂತು ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ. ದಿನನಿತ್ಯ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಆಟೋ ಚಾಲಕರು ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಆಟೋವನ್ನ ಓಡಿಸಿ ಬಾಡಿಗೆಯನ್ನ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಎಲ್ಪಿಜಿ ದರ ಕೂಡ ಹೆಚ್ಚಿಗೆ ಮಾಡುವ ಮುಖಾಂತರವಾಗಿ ಒಂದು ಕಡೆ ಆಟೋ ಚಾಲಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಇದರಿಂದ ಸದ್ಯದ ಮಟ್ಟಿಗೆ ಈಗ ಬೆಂಗಳೂರಿನಲ್ಲಿ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಗ್ಯಾಸ್ಗಾಗಿ ಆಟೋ ಚಾಲಕರು ಒಂದು ಕಡೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿ ಬಂಕ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಪ್ರಮುಖವಾಗಿ ಬಸವೇಶ್ವರ ನಗರದಲ್ಲಿ ಸರತಿ ಸಾಲಿನಲ್ಲಿ ಬಂದು ಗ್ಯಾಸ್ ಅನ್ನು ಹಾಕಿಸಿಕೊಳ್ಳಲಿಕ್ಕೆ ಆಟೋ ಚಾಲಕರು ಕ್ಯೂ ನಿಂತಿರುವಂತದ್ದು. ಸುಮಾರು 5 ಕಿಲೋಮೀಟರ್ನಷ್ಟು ದೂರಕ್ಕೆ ಮತ್ತೆ 4 ಭಾಗದ ರಸ್ತೆಗಳಲ್ಲೂ ಕೂಡ ಆಟೋ ಚಾಲಕರು ಕ್ಯೂ ಅನ್ನ ನಿಂತಿರುವಂತದ್ದು. ಭಾನುವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಒಂದು ಕಡೆಯಲ್ಲಿ ಬೇರೆ ಬೇರೆ ಬಂಕ್ಗಳಿಗೆ ಹೋದ್ರೂ ಕೂಡ ಗ್ಯಾಸ್ಗಳು ಲಭ್ಯ ಆಗ್ತಾ ಇಲ್ಲ. ಇನ್ನು ಸುತ್ತಮುತ್ತಲಿನಲ್ಲಿರುವಂತಹ ಎಲ್ಲಾ ಬಂಕ್ಗಳು ಕೂಡ ಕ್ಲೋಸ್ ಆಗ್ತಾ ಇದೆ. ಭಾನುವಾರ ಆದ ಹಿನ್ನೆಲೆಯಲ್ಲಿ ಸ್ಟಾಕ್ಗಳು ಗ್ಯಾಸ್ ಬಂಕ್ಗಳಿಗೆ ಬಂದಿಲ್ಲ. ಇನ್ನು ಬಂದಿರುವಂತಹ ಏನು ಬಂಕ್ಗಳೇನಿದೆ ಆ ಒಂದು ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ನೀಡಲಾಗ್ತಾ ಇದೆ. ಸದ್ಯ ಈ ನಿಟ್ಟಿನಲ್ಲಿ ಏನು ಬಸವೇಶ್ವರ ನಗರದಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ ಏನಿದೆ ಈ ಒಂದು ಬಂಕ್ನ ಮುಂಭಾಗದಲ್ಲಿ ಆಟೋಗಳು ಸಾಲುಗಟ್ಟಿ ನಿಲ್ತಾ ಇರುವಂತದ್ದು. ಅದರ ಜೊತೆಗೆ ಕನಿಷ್ಠ 400 ರೂಪಾಯಿಗೆ ಅಂತ ಹೇಳಿದ್ರೆ ಗರಿಷ್ಠವಾಗಿ 400 ರೂಪಾಯಿಗೆ ಮಾತ್ರ ಈ ಒಂದು
ಬಂಕ್ನಲ್ಲಿ ಗ್ಯಾಸ್ ಅನ್ನ ನೀಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿರುವಂತಹ ಬಂಕ್ಗಳು ಕ್ಲೋಸ್ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಆಟೋ ಚಾಲಕರುಗಳಿಗೂ ಕೂಡ ಗ್ಯಾಸ್ ಸಿಗಬೇಕಾಗತ್ತೆ. ಇನ್ನು ಮೈಸೂರು ರಸ್ತೆಯಲ್ಲಿರುವಂತಹ 5 ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಅದರ ಜೊತೆಗೆ ಮೂಡ್ಲುಪಾಳ್ಯ ಆಗಿರಬಹುದು, ಕೊಡಿಗೆಪಾಳ್ಯ ಆಗಿರಬಹುದು, ಈ ಭಾಗದಲ್ಲಿ ರಾಜಾಜಿನಗರ ಆಗಿರಬಹುದು, ಮತ್ತೆ ಗುರುಗುಂಟೆಪಾಳ್ಯ ಆಗಬಹುದು, ಎಲ್ಲಾ ಕಡೆಯಲ್ಲೂ ಕೂಡ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಭಾನುವಾರ ಆದ ಹಿನ್ನೆಲೆಯಲ್ಲಿ ಲಾರಿಗಳು ಬಂದಿಲ್ಲ, ಗ್ಯಾಸ್ ಸಪ್ಲೈ ಆಗಿಲ್ಲ. ಆದ್ರೆ ಇರುವಂತಹ ಗ್ಯಾಸ್ ಸ್ಟೇಷನ್ಗಳೇನಿದೆ ಆ ಒಂದು ಗ್ಯಾಸ್ ಸ್ಟೇಷನ್ಗಳಲ್ಲಿ ಮಾತ್ರ ಇದೀಗ ಗ್ಯಾಸ್ಗಳು ಲಭ್ಯ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ಬಂದು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಈಗಾಗಲೇ ಬೆಳಗ್ಗೆ 4 ಗಂಟೆಯಿಂದನೇ ಆಟೋ ಚಾಲಕರಿಗೆ ಗ್ಯಾಸ್ ಸ್ಟೇಷನ್ಗಳು ಓಪನ್ ಆಗಿ ಸೇವೆ ನೀಡಲಿಕ್ಕೆ ಆರಂಭ ಮಾಡಿರುವಂತದ್ದು. ಇದರ ಜೊತೆಗೆ ಸುಮಾರು ಸಾವಿರಾರು ಆಟೋಗಳು ಈಗಾಗಲೇ ಗ್ಯಾಸ್ ಫಿಲ್ಲಿಂಗ್ ಮಾಡಿಕೊಂಡು ವಾಪಸ್ ಆಗುವಂತಹ ಕೆಲಸವನ್ನ ಮಾಡಿದ್ರೆ, ಮತ್ತೆ ಒಂದಿಷ್ಟು ಸಾವಿರ ಆಟೋಗಳು ಕ್ಯೂನಲ್ಲಿ ನಿಂತು ಗ್ಯಾಸ್ ಅನ್ನ ಹಾಕಿಸಿಕೊಳ್ಳಿಕ್ಕೆ ಮುಗಿಬೀಳ್ತಾ ಇರುವಂತದ್ದು. ಪ್ರಮುಖವಾಗಿ 4-5 ದಿವಸಗಳಿಂದ ಈ ಒಂದು ಸಮಸ್ಯೆ ಕಂಟಿನ್ಯೂ ಆಗಿ ಆಗ್ತಾನೆ ಇದೆ. ಸತತವಾಗಿ ಆಟೋ ಚಾಲಕರು ಕ್ಯೂ ನಿಲ್ತಾನೆ ಇದ್ದಾರೆ. ಆದ್ರೆ ಒಂದಿಷ್ಟು ಬಂಕ್ಗಳಲ್ಲಿ ಗ್ಯಾಸ್ಗಳು ಸಿಗದೆ ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ಇದೀಗ ಇರುವಂತಹ ಗ್ಯಾಸ್ ಸ್ಟೇಷನ್ಗಳಲ್ಲಿ ಗ್ಯಾಸ್ಗಳನ್ನ ಖರೀದಿ ಮಾಡಲಿಕ್ಕೆ, ಅದರ ಜೊತೆಗೆ ಗ್ಯಾಸ್ಗಳನ್ನ ಹಾಕಿಸಿಕೊಂಡು ದುಡಿಮೆಯನ್ನ ಮಾಡೋದಕ್ಕೆ ಆಟೋ ಚಾಲಕರು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಎಲ್ಪಿಜಿಗೆ ಹಾಹಾಕಾರ ಶುರುವಾಗಿದೆ. ಬಸವೇಶ್ವರ ನಗರದಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಇಲ್ಲದೆ ಕ್ಲೋಸ್ ಆಗಿವೆ ಅನೇಕ ಬಂಕ್ಗಳು. ಇದರಿಂದ ಬಸವೇಶ್ವರ ನಗರದ 4 ರಸ್ತೆಗಳಲ್ಲಿ ಆಟೋಗಳೆಲ್ಲ ಕೂಡ ಸಾಲುಗಟ್ಟಿ ನಿಂತಿವೆ. ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯದ ಮಟ್ಟಿಗೆ ಈಗ ಎಲ್ಪಿಜಿ ಗ್ಯಾಸ್ಗೆ ಸಮಸ್ಯೆ ಆಗಿ ಹೋಗಿದೆ. ಆಟೋ ಗ್ಯಾಸ್ ಸಿಗದಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರತಿ ಸಾಲಿನಲ್ಲಿ ನಿಂತು ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ. ದಿನನಿತ್ಯ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಆಟೋ ಚಾಲಕರು ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಆಟೋವನ್ನ ಓಡಿಸಿ ಬಾಡಿಗೆಯನ್ನ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಎಲ್ಪಿಜಿ ದರ ಕೂಡ ಹೆಚ್ಚಿಗೆ ಮಾಡುವ ಮುಖಾಂತರವಾಗಿ ಒಂದು ಕಡೆ ಆಟೋ ಚಾಲಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಇದರಿಂದ ಸದ್ಯದ ಮಟ್ಟಿಗೆ ಈಗ ಬೆಂಗಳೂರಿನಲ್ಲಿ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಗ್ಯಾಸ್ಗಾಗಿ ಆಟೋ ಚಾಲಕರು ಒಂದು ಕಡೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿ ಬಂಕ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಪ್ರಮುಖವಾಗಿ ಬಸವೇಶ್ವರ ನಗರದಲ್ಲಿ ಸರತಿ ಸಾಲಿನಲ್ಲಿ ಬಂದು ಗ್ಯಾಸ್ ಅನ್ನು ಹಾಕಿಸಿಕೊಳ್ಳಲಿಕ್ಕೆ ಆಟೋ ಚಾಲಕರು ಕ್ಯೂ ನಿಂತಿರುವಂತದ್ದು. ಸುಮಾರು 5 ಕಿಲೋಮೀಟರ್ನಷ್ಟು ದೂರಕ್ಕೆ ಮತ್ತೆ 4 ಭಾಗದ ರಸ್ತೆಗಳಲ್ಲೂ ಕೂಡ ಆಟೋ ಚಾಲಕರು ಕ್ಯೂ ಅನ್ನ ನಿಂತಿರುವಂತದ್ದು. ಭಾನುವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಒಂದು ಕಡೆಯಲ್ಲಿ ಬೇರೆ ಬೇರೆ ಬಂಕ್ಗಳಿಗೆ ಹೋದ್ರೂ ಕೂಡ ಗ್ಯಾಸ್ಗಳು ಲಭ್ಯ ಆಗ್ತಾ ಇಲ್ಲ. ಇನ್ನು ಸುತ್ತಮುತ್ತಲಿನಲ್ಲಿರುವಂತಹ ಎಲ್ಲಾ ಬಂಕ್ಗಳು ಕೂಡ ಕ್ಲೋಸ್ ಆಗ್ತಾ ಇದೆ. ಭಾನುವಾರ ಆದ ಹಿನ್ನೆಲೆಯಲ್ಲಿ ಸ್ಟಾಕ್ಗಳು ಗ್ಯಾಸ್ ಬಂಕ್ಗಳಿಗೆ ಬಂದಿಲ್ಲ. ಇನ್ನು ಬಂದಿರುವಂತಹ ಏನು ಬಂಕ್ಗಳೇನಿದೆ ಆ ಒಂದು ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ನೀಡಲಾಗ್ತಾ ಇದೆ. ಸದ್ಯ ಈ ನಿಟ್ಟಿನಲ್ಲಿ ಏನು ಬಸವೇಶ್ವರ ನಗರದಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ ಏನಿದೆ ಈ ಒಂದು ಬಂಕ್ನ ಮುಂಭಾಗದಲ್ಲಿ ಆಟೋಗಳು ಸಾಲುಗಟ್ಟಿ ನಿಲ್ತಾ ಇರುವಂತದ್ದು. ಅದರ ಜೊತೆಗೆ ಕನಿಷ್ಠ 400 ರೂಪಾಯಿಗೆ ಅಂತ ಹೇಳಿದ್ರೆ ಗರಿಷ್ಠವಾಗಿ 400 ರೂಪಾಯಿಗೆ ಮಾತ್ರ ಈ ಒಂದು ಬಂಕ್ನಲ್ಲಿ ಗ್ಯಾಸ್ ಅನ್ನ ನೀಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿರುವಂತಹ ಬಂಕ್ಗಳು ಕ್ಲೋಸ್ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಆಟೋ ಚಾಲಕರುಗಳಿಗೂ ಕೂಡ ಗ್ಯಾಸ್ ಸಿಗಬೇಕಾಗತ್ತೆ. ಇನ್ನು ಮೈಸೂರು ರಸ್ತೆಯಲ್ಲಿರುವಂತಹ 5 ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಅದರ ಜೊತೆಗೆ ಮೂಡ್ಲುಪಾಳ್ಯ ಆಗಿರಬಹುದು, ಕೊಡಿಗೆಪಾಳ್ಯ ಆಗಿರಬಹುದು, ಈ ಭಾಗದಲ್ಲಿ ರಾಜಾಜಿನಗರ ಆಗಿರಬಹುದು, ಮತ್ತೆ ಗುರುಗುಂಟೆಪಾಳ್ಯ ಆಗಬಹುದು, ಎಲ್ಲಾ ಕಡೆಯಲ್ಲೂ ಕೂಡ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ. ಭಾನುವಾರ ಆದ ಹಿನ್ನೆಲೆಯಲ್ಲಿ ಲಾರಿಗಳು ಬಂದಿಲ್ಲ, ಗ್ಯಾಸ್ ಸಪ್ಲೈ ಆಗಿಲ್ಲ. ಆದ್ರೆ ಇರುವಂತಹ ಗ್ಯಾಸ್ ಸ್ಟೇಷನ್ಗಳೇನಿದೆ ಆ ಒಂದು ಗ್ಯಾಸ್ ಸ್ಟೇಷನ್ಗಳಲ್ಲಿ ಮಾತ್ರ ಇದೀಗ ಗ್ಯಾಸ್ಗಳು ಲಭ್ಯ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ಬಂದು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಈಗಾಗಲೇ ಬೆಳಗ್ಗೆ 4 ಗಂಟೆಯಿಂದನೇ ಆಟೋ ಚಾಲಕರಿಗೆ ಗ್ಯಾಸ್ ಸ್ಟೇಷನ್ಗಳು ಓಪನ್ ಆಗಿ ಸೇವೆ ನೀಡಲಿಕ್ಕೆ ಆರಂಭ ಮಾಡಿರುವಂತದ್ದು. ಇದರ ಜೊತೆಗೆ ಸುಮಾರು ಸಾವಿರಾರು ಆಟೋಗಳು ಈಗಾಗಲೇ ಗ್ಯಾಸ್ ಫಿಲ್ಲಿಂಗ್ ಮಾಡಿಕೊಂಡು ವಾಪಸ್ ಆಗುವಂತಹ ಕೆಲಸವನ್ನ ಮಾಡಿದ್ರೆ, ಮತ್ತೆ ಒಂದಿಷ್ಟು ಸಾವಿರ ಆಟೋಗಳು ಕ್ಯೂನಲ್ಲಿ ನಿಂತು ಗ್ಯಾಸ್ ಅನ್ನ ಹಾಕಿಸಿಕೊಳ್ಳಿಕ್ಕೆ ಮುಗಿಬೀಳ್ತಾ ಇರುವಂತದ್ದು. ಪ್ರಮುಖವಾಗಿ 4-5 ದಿವಸಗಳಿಂದ ಈ ಒಂದು ಸಮಸ್ಯೆ ಕಂಟಿನ್ಯೂ ಆಗಿ ಆಗ್ತಾನೆ ಇದೆ. ಸತತವಾಗಿ ಆಟೋ ಚಾಲಕರು ಕ್ಯೂ ನಿಲ್ತಾನೆ ಇದ್ದಾರೆ. ಆದ್ರೆ ಒಂದಿಷ್ಟು ಬಂಕ್ಗಳಲ್ಲಿ ಗ್ಯಾಸ್ಗಳು ಸಿಗದೆ ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ಇದೀಗ ಇರುವಂತಹ ಗ್ಯಾಸ್ ಸ್ಟೇಷನ್ಗಳಲ್ಲಿ ಗ್ಯಾಸ್ಗಳನ್ನ ಖರೀದಿ ಮಾಡಲಿಕ್ಕೆ, ಅದರ ಜೊತೆಗೆ ಗ್ಯಾಸ್ಗಳನ್ನ ಹಾಕಿಸಿಕೊಂಡು ದುಡಿಮೆಯನ್ನ ಮಾಡೋದಕ್ಕೆ ಆಟೋ ಚಾಲಕರು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.